ಹಲೋ, ಗುಡ್ ಮಾರ್ನಿಂಗ್ ಸರ್. ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್ ಮೇಡಮ್. ಮಾರ್ನಿಂಗ್ ಮೇಡಮ್. ಬೆಳಗ್ಗೆ ಮಾಡಿದ್ರೆ ಫೋನ್ ಮಾಡಲಿಲ್ಲ ನೀವು. ಅದೇ ಅನ್ಕೊಂಡೆ ಮೇಡಮ್ ಅವ್ರು ಫೋನ್ ಮಾಡಬೇಕು ಹೋಗಿರ್ಬೇಕು ಜಿಮ್ಮಿಗೆ. ನನ್ನ ಪ್ರಶ್ನೆಯಿಂದ ತಪ್ಪಿಸ್ಕೊಳ್ಳೋದು ಸುಲಭ ಅಲ್ಲ. ಟು ದ ಪಾಯಿಂಟ್. ಚಿಕ್ಕಮಗಳೂರು ಜಿಲ್ಲೆಯಲ್ಲಿ SP ಆಗಿದ್ದಂಥ ಕೆ ರಾಮಚಂದ್ರ ರಾವ್ ಅವರು 3 ವರ್ಷಗಳ ಕಾಲ ನಮ್ಮ ಜಿಲ್ಲೆಯಲ್ಲಿ ಉತ್ತಮವಾದಂಥ ಕೆಲಸವನ್ನು ಮಾಡಿ ಪೊಲೀಸ್ ಕ್ವಾರ್ಟರ್ಸ್ ಜಾಗ ಮಂಜೂರು ಮಾಡಿಸಿ ಜನಸಾಮಾನ್ಯರ ಜೊತೆ ಸ್ಪಂದನೆ ಮಾಡಿ ಒಳ್ಳೆಯ ಅಧಿಕಾರಿಯಾಗಿ ಹೆಸರು ತಗೊಂಡು 3 ವರ್ಷಗಳ ಸೇವೆ ಮಾಡಿ ಹೋಗಿದ್ರು. ಅವರೀಗ ನಮ್ಮ DCRE ADGP ಆಗಿದ್ದರು. ಇವತ್ತು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಅಂಬೇಡ್ಕರ್ ಚಿಕ್ಕಮಗಳೂರು ಜಿಲ್ಲೆ ಇವತ್ತು ಒಂದು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದು 2002ರಿಂದ 2003ನೇ ಇಸ್ವಿಲಿ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಒಬ್ಬ ದಕ್ಷ ಉತ್ತಮ ಆಡಳಿತಾಧಿಕಾರಿಯಾಗಿ ಈ ಜಿಲ್ಲೆಯ ಒಂದು ಏನೇನು ಸಮಸ್ಯೆಗಳು ಎಲ್ಲ ಸಮಸ್ಯೆಗಳು ಸಾಲ್ವ್ ಮಾಡೋದ್ರ ಮುಖಾಂತರ ಉತ್ತಮ ಆಡಳಿತ ಮಾಡಿದಂಥ ದಕ್ಷ ಪೊಲೀಸ್ ಅಧಿಕಾರಿ ಕೆ ರಾಮಚಂದ್ರ ರಾವ್ ಇವತ್ತು DCRE ADGP ಆಗಿದ್ದಾರೆ. DCRE ADGP ಆಗಿದ್ದಕ್ಕೆ ಅವ್ರ ಮೇಲೆ ಇಲ್ಲ ಸಲ್ಲದ ಆರೋಪ ಮಾಡಿ ಒಂದು ವಿಡಿಯೋ ತುಣುಕನ್ನು ಬಿಟ್ಟು ಆ ವಿಡಿಯೋ ತುಣುಕು ಮುಖಾಂತರ ಅವ್ರನ್ನ ಸಸ್ಪೆಂಡ್ ಮಾಡಿದ್ದಾರೆ. ಆ ಸಸ್ಪೆಂಡ್ ಆದೇಶನ ವಾಪಸ್ ಹೊಡೆಯಬೇಕು. ಅದು ಸಸ್ಪೆಂಡ್ ಮಾಡಿದ್ದು ತಪ್ಪು ಅನ್ನೋದು ಇವತ್ತಿನ ನಮ್ಮ ಉದ್ದೇಶ. ಯಾಕೆಂತಂದರೆ ಒಬ್ಬ ದಕ್ಷ ಆಡಳಿತಾಧಿಕಾರಿ 33 ವರ್ಷ ಸರ್ವಿಸ್ ಮಾಡಿದ್ದಾರೆ. ಪೊಲೀಸ್ ಇಲಾಖೆಯ ನಿಯಮ ನೀತಿ ಎಲ್ಲಗಳು ಅವ್ರಿಗೆ ಗೊತ್ತು, ಎಲ್ಲಿ ಹೆಂಗಿರ್ಬೇಕಂತ. ಒಬ್ಬ ಅಂಥ ಅಧಿಕಾರಿ ಒಂದು ಆಫೀಸಲ್ಲೇ ಆ ರೀತಿ ಮಾಡ್ತಾರೆ ಅಂದರೆ ಯಾರಾದರೂ ನಂಬೋಕ್ಕಾಗತ್ತಾ? ಇವತ್ತಿನ ಕಾಲಘಟ್ಟ ಪರಿಸ್ಥಿತಿಯಲ್ಲಿ ನೋಡಿದ್ದೀವಿ, ಮಂತ್ರಿಗಳ ಮೇಲೆ ಹಲವಾರು ವಿಡಿಯೋಗಳು ಬಂದಿದ್ದಾವೆ, ರಾಜಕಾರಣಿಗಳು ಹಲವಾರು ವಿಡಿಯೋ, ಅಧಿಕಾರಿಗಳ ಮೇಲೆ ಹಲವಾರು ವಿಡಿಯೋ ಬಂದಿದೆ. ಅವ್ರ ಮೇಲೆ ಯಾವುದು ಕ್ರಮವೇ ಮಾಡದಿದ್ದಾಗ ಒಬ್ಬ ದಕ್ಷ ಅಧಿಕಾರಿ ಮೇಲೆ ಉದ್ದೇಶಪೂರ್ವಕವಾಗಿ ಇವತ್ತು ವಿಡಿಯೋ ಹರಿಬಿಟ್ಟು ಅವ್ರನ್ನ ಇಮ್ಮಿಡಿಯೇಟ್ಲಿ ಯಾವುದೇ ತನಿಖೆ ಮಾಡ್ದಲೆ, ಉದ್ದೇಶ ಏನಪ್ಪ ಅಂದರೆ ಯಾರು ವಿಡಿಯೋ ಬಿಟ್ಟಿದ್ದು, ಯಾರು ಅದರ ಉದ್ದೇಶ ಇತ್ತು, ಅದ್ರದ್ದು ಏನು ಏಮು, ಅದು ಯಾಕೆ ಬಿಟ್ಟರು, ಅದು ಎಲ್ಲಿಂದ ಬಂತು ಏನೋ ತಿಳಿದಲೆ ಬಂದ ತಕ್ಷಣ 3 ಗಂಟೆಗೆ ಬರುತ್ತೆ, 5 ಗಂಟೆಗೆ ಸಸ್ಪೆಂಡ್ ಮಾಡ್ತಾರೆ ಅಂದರೆ ಇದನ್ನು ದಲಿತ ಸಂಘಟನೆ ರಾಜ್ಯದಾದ್ಯಂತ ತೀವ್ರವಾಗಿ ಖಂಡಿಸ್ತಾ ಇದೆ. ಕೂಡಲೇ ಅವರ ಅಮಾನತು ವಾಪಸ್ಸನ್ನು ಆದೇಶ ಪಡಿಬೇಕು. ಇಲ್ಲ ಅಂದರೆ ಅವರ ಅಮಾನತು ಆದೇಶ ವಾಪಸ್ ಪಡೆದ ರಾಜ್ಯದಾದ್ಯಂತ ಅವ್ರ ಪರವಾಗಿ ಸರ್ಕಾರದ ವಿರುದ್ಧ ತೀವ್ರತರವಾದಂಥ ಹೋರಾಟವನ್ನು ಮಾಡಬೇಕಾಗುತ್ತೆ. ಅದಕ್ಕೋಸ್ಕರ ಇವತ್ತು ಈ ಪತ್ರಿಕಾಗೋಷ್ಠಿಯಲ್ಲಿ ಅವರಿಗೆ ಈ ಸರ್ಕಾರಕ್ಕೆ ಎಚ್ಚರಿಕೆ ಕೊಡೋದ್ರ ಮುಖಾಂತರ ಇವತ್ತು ಪತ್ರಿಕಾಗೋಷ್ಠಿಯನ್ನು ಮಾಡಿದ್ದೀವಿ. ಯೂನಿಫಾರ್ಮಲ್ಲೇ ನೀವು ನೋಡಿದ್ರ ಯೂನಿಫಾರ್ಮಲ್ಲೇ ಆ ಥರ ಎಲ್ಲ ಮಾಡ್ತಿರೋದು, ಮತ್ತೆ ಎದುರುಗಡೆ ಯಾರೋ ಮೊಬೈಲಲ್ಲೇ ರೆಕಾರ್ಡ್ ಮಾಡಿದ್ದಾರೆ. ಅದನ್ನೇ ನಾವು ಕೇಳ್ತಿರೋದು. 33 ವರ್ಷ, ನಾನು ಅದನ್ನೇ ಹೇಳಿದೆ, 33 ವರ್ಷ ಆಡಳಿತ ಮಾಡಿದಂಥ ಅಧಿಕಾರಿ, ಒಬ್ಬ ಆಫೀಸು ಕಚೇರಿಯಲ್ಲಿ ಒಬ್ಬ ವಿಡಿಯೋ ಇದ್ದಾನೆ ಮಾಡ್ತಿದ್ದಾನೆ, ಒಬ್ಬ ಪೊಲೀಸ್ ಅಧಿಕಾರಿ ಇದ್ದಾನೆ, ಅವ್ರ ಸ್ಟಾಫ್ ಎದುರುಗಡೆ ಯಾರಾದರೂ ಹಂಗೆ ಮಾಡೋಕ್ಕೆ ಸಾಧ್ಯನಾ? ಇದು ಒಬ್ಬ ಸಣ್ಣ ರೈತನಿಗೆ ಬಡ ರೈತನಿಗೆ ಅರ್ಥ ಆಗುತ್ತೆ, ಒಬ್ಬ ಸಾಮಾನ್ಯ ನಾಗರಿಕ ಅರ್ಥ ಆಗುತ್ತೆ ಈ ರೀತಿ ಮಾಡೋಕ್ಕೆ ಸಾಧ್ಯ ಇಲ್ಲ ಅಂತ. ಅಂಥದ್ರಲ್ಲಿ ಒಬ್ಬ ವಿಡಿಯೋ ಮಾಡ್ತಿದ್ದಾನೆ, ಅವ್ರು ಮಾಡ್ತಿದ್ದಾರೆ, ಅದರ ಅರ್ಥ ಏನು? ಅದನ್ನು ಫೇಕ್ ಮಾಡಿರೋದು, ಅವ್ರನ್ನ ಉದ್ದೇಶಪೂರ್ವಕವಾಗಿ ಅಲ್ಲಿಂದ ತೆಗಿಬೇಕು, ಅವ್ರಿಗೆ ತೊಂದರೆ ಕೊಡುವ ಕಾರಣಕ್ಕಾಗಿ ಮಾಡಿರೋದು. ಅದ್ರ ಬಗ್ಗೆ ತನಿಖೆ ಇಲ್ದಲ್ಲೇ ಸಸ್ಪೆಂಡ್ ಮಾಡಿರೋದು ಇದೆಯಲ್ಲ, ಅದನ್ನು ನಾವು ತೀವ್ರ ಖಂಡಿಸ್ತಿದ್ವಿ. ತನಿಖೆ ಆಗಿ ಆತ ತಪ್ಪಿಸ್ತಾದ್ರೆ ಆತನ ಮೇಲೆ ಶಿಕ್ಷೆ ಆಗಲಿ, ನಾವು ಆತನ ವಿರುದ್ಧನೇ ಚಳವಳಿ ಮಾಡ್ತೀವಿ. ಆದರೆ ಏಕಾಏಕಿ ಮಾಡ್ತಿರೋದು ಸರಿಯಲ್ಲ ಅನ್ನೋದು ನಮ್ಮ ಕಾನೂನು. ನನ್ನ ಪ್ರಶ್ನೆಯಿಂದ ತಪ್ಪಿಸ್ಕೊಳ್ಳೋದು ಸುಲಭ ಅಲ್ಲ. ಟು ದ ಪಾಯಿಂಟ್.